ಸ್ನೇಹಿತರೆ, ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೇನೆ. ನಾಳೆಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಾಳೆ ಅಂದರೆ ಬುಧವಾರ 18ನೇ ತಾರೀಕಿನ ದಿವಸ ಏನೇನು ವಿಶೇಷತೆ ಅದ ಅಂದ್ರೆ ಪಂಚಾಂಗವನ್ನು ಅಧ್ಯಯನ ಮಾಡಬೇಡ. ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಸಪ್ತಮ್ಯಾತಿಥೌ ಬುಧವಾಸರೆ ಪೂರ್ವಾಭಾದ್ರಪದ ನಕ್ಷತ್ರೆ ಆಯುಷ್ಮಾನ್ ಯೋಗೆ ಭವಕರಣೆ. ನಾಳೆ ದಿವಸ ಚಂದ್ರ ಕುಂಭರಾಶಿಯಲ್ಲಿ ಸ್ಥಿತಿನಿದ್ದರೆ ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ 2 ದಿನ ಆಯಿತು. ಈಗ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇನ್ನು ನಾಳೆ ದಿವಸ ನಿಮಗೆ ಸಪ್ತಮಿ ತಿಥಿ ಅಂತ ಹೇಳಿದೆ. ನಾಳೆ ಸಪ್ತಮಿ ತಿಥಿ ನಮಗೆ ಸೂರ್ಯೋದಯಕ್ಕಿದ್ರೂ ಸಹ ಶ್ರಾದ್ದ ಯಾರು ಅಷ್ಟಮಿ ಶ್ರಾದ್ದ ಯಾರದ ನಾಳೆಯೇ ಮಾಡಬೇಕು. ಯಾಕಂದರೆ ನಾಳೆ ಶ್ರಾದ್ದ ಅಂದರೆ ಕುತಪ ಕಾಲದಲ್ಲಿ ನಮಗೆ ಅಷ್ಟಮಿ ತಿಥಿ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಅಷ್ಟಮಿ ಶ್ರಾದ್ದವನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಶ್ರಾದ್ದ ಯಾರು ಮಾಡ್ತೀರಿ ಅವರು ನಾಳೆ ದಿವಸವೇ ಶ್ರಾದ್ದವನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಮಗೆ ಶ್ರಾದ್ದಕ್ಕೆ ಕುತಪ ಕಾಲ ಶ್ರೇಷ್ಠ ಅಂತ ಹೇಳ್ತೇವೆ. ಬಹಳಷ್ಟು ಮಂದಿ ಅರ್ಜೆಂಟಾಗಿ ಮುಂಜಾನೆನೋ 10 ಗಂಟೆನೋ ಹಿಂಗೆ ಮಾಡಬೇಕು ಅಂಥೇಳಿ ಮಾಡ್ತೀರಿ ಕೆಲವೊಂದು ಸಲ. ಆದರೆ ಶ್ರಾದ್ದಕ್ಕೆ ನಮಗೆ ಕುತಪ ಕಾಲ ಬೇಕೇ ಬೇಕು. ಆ ಸಮಯದಲ್ಲಿ ಯಾವ ತಿಥಿ ಇರ್ತದೋ ಅಂದರೆ ಯಾವ ತಿಥಿಯಲ್ಲಿ ತೀರ್ಕೊಂಡಿರ್ತಾರೋ ಆ ತಿಥಿ ಕುತಪ ಕಾಲದಲ್ಲಿ ಇದ್ದಾಗ ಮಾಡಿದಂಥ ಶ್ರಾದ್ದ ಪಿತೃ ನೀವು ಇಟ್ಟಂಥ ಪಿಂಡ ತಿಲೋದಕ ಏನಿರ್ತದ ಅದು ಪಿತೃಗಳಿಗೆ ಮುಟ್ಟದ. ಕುತಪ ಕಾಲ ಅಂದರೆ ಏನು? ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತಾವೆ. ಆ ಸಮಯ ಅಂದರೆ 12 ಗಂಟೆ ಸಮಯದಲ್ಲಿ ನಮಗೆ ಯಾರು ತೀರ್ಕೊಂಡಿರ್ತಾರೋ ಆ ಶ್ರಾದ್ದದ ತಿಥಿ ಇರಬೇಕು. ಆ ಸಮಯದಲ್ಲಿ ಮಾಡಿದಂಥ ಶ್ರಾದ್ದ ಅವರಿಗೆ ಮುಟ್ತದ. ನೀವು ಕೊಟ್ಟಂಥ ತಿಲ ಉದಕ ಮತ್ತು ಪಿಂಡೋದಕ ಏನಿರ್ತದಲ್ಲ ಅದು ಪಿತೃಗಳಿಗೆ ಮುಟ್ಟಿ ಅವರು ತೃಪ್ತರಾಗ್ತಾರೆ. ವರ್ಷಕ್ಕೊಮ್ಮೆ ಮಾಡುವಂಥ ಶ್ರಾದ್ದ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಸರಿಯಾಗಿ 12 ಗಂಟೆ ನಂತರನೇ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಕೆಲವರು ಅರ್ಜೆಂಟಾಗಿ ಯಾವಾಗೋ ಮಾಡಿ ಆಮೇಲೆ ನಾವು ಇಷ್ಟೆಲ್ಲ ಶ್ರಾದ್ದ ಪಕ್ಷ ಮಾಡಿದರೂ ಕೂಡ ನನ್ನ ತಂದೆ ತಾಯಿಗಳಿಗೆ ಪಿತೃಗಳಿಗೆ ತೃಪ್ತಿ ಇಲ್ಲ, ನಮಗೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ಎಷ್ಟೋ ಜನ ಪ್ರಶ್ನೆಯನ್ನು ಕೇಳ್ತೀರಿ. ಆದರೆ ನಾವು ಮಾಡುವಂಥ ಶ್ರಾದ್ದ ಸರಿಯಾಗಿ ಇದ್ದಾಗ ಮಾತ್ರ ಪಿತೃಗಳು ತೃಪ್ತರಾಗ್ತಾರೆ ಅಂಥೇಳಿ, ಅದಕ್ಕಾಗಿ ನಾಳೆ ದಿವಸ ಅಷ್ಟಮಿ ತಿಥಿ ಶ್ರಾದ್ದ, ಅಷ್ಟಮಿ ಶ್ರಾದ್ದ ಯಾರ್ದದ ಕಾಲ ಅಷ್ಟಮಿ ಅಂತ ಹೇಳ್ತೀವಿ. ಅಷ್ಟಮಿ ಶ್ರಾದ್ದ ನಾಳೆ ದಿವಸ ಮಾಡಬೇಕು. ಇನ್ನು ನಾಳೆ ಪೂರ್ವಭಾದ್ರಪದ ನಕ್ಷತ್ರ ಇಡೀ ದಿವಸ ನಮಗೆ ಪೂರ್ವಭಾದ್ರಪದ ನಕ್ಷತ್ರದ ನಂತರ ಆಯುಷ್ಮಾನ್ ಯೋಗ ಕೂಡ ಬಹಳಷ್ಟು ಒಳ್ಳೆಯದು. ನಾಳೆ ದಿವಸ ಪೂರ್ಣ ಅದ, ನಾಳೆ ಭವಕರ್ಣ ಅದ. ಇಷ್ಟೆಲ್ಲ ಇದ್ದಾಗೂ ಕೂಡ ನಾಳೆ ಈ ದಿವಸ ನಾವೇನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆ ನಮಗೆ ಅಷ್ಟೊಂದು ಶುಭ ಅಲ್ಲ. ಬಂಗಾರ ಖರೀದಿ ಆಗಿರ್ಬೋದು, ಯಾವುದೇ ಶುಭ ವಸ್ತುಗಳನ್ನು ಖರೀದಿ ಆಗಿರ್ಬೋದು, ನಾಳೆ ಅಷ್ಟೊಂದು ಒಳ್ಳೆಯದಲ್ಲ, ಮಧ್ಯಮ ದಿನ ಅಂತಲೇ ಹೇಳ್ತೇವೆ. ಅದಕ್ಕಾಗಿ ಮಧ್ಯಮ ದಿನ ಅಷ್ಟೊಂದು ಕೆಟ್ಟು ಅಲ್ಲ, ಅಷ್ಟೊಂದು ಒಳ್ಳೆಯದು ಅಲ್ಲ. ಅದಕ್ಕಾಗಿ ಮಿಶ್ರ ಇರೋದರಿಂದ ನಾಳೆ ದಿವಸ ಮಹತ್ವದ ಕೆಲಸಗಳಾಗಿರ್ಬೋದು, ಮಹತ್ವದ ಕಾರ್ಯಗಳಾಗಿರ್ಬೋದು, ಅಥವಾ ಬಂಗಾರದಂಥ ಶುಭ ವಸ್ತುಗಳನ್ನು, ಇದೇ ಶುಭ ವಸ್ತುಗಳನ್ನು ನಾಳೆ ದಿವಸ ಖರೀದಿ ಮಾಡೋದು ಅಷ್ಟೊಂದು ಬೇಡ ಅಂಥೇಳಿ. ಅದಕ್ಕಾಗಿ ನಾಳೆ ದಿವಸವನ್ನು ಕಾಲಾಷ್ಟಮಿ ಅಂತ ಹೇಳ್ತೇವೆ. ಇನ್ನು ಮನೆಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡ್ಬೋದು. ಅಂದರೆ ಮಹತ್ವ ಕೆಲಸಕ್ಕಾಗಿ ನಾವು ಖರೀದಿ ಮಾಡಬೇಕು ಅಂತಿದ್ರೆ ನಾಳೆ ದಿವಸ ಒಳ್ಳೆಯದಲ್ಲ ಅಷ್ಟೇ. ಇನ್ನು ಮನೆಗೆ ಬೇಕಾಗಿರುವಂಥ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕು, ಅಡುಗೆಗೆ ಸಾಮಗ್ರಿಗಳಾಗಿರ್ಬೋದು, ಎಲ್ಲದಕ್ಕೂ ಈ ರೀತಿಯನ್ನು ಖರೀದಿ ಮಾಡ್ಬೋದು. ಇನ್ನು ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಾಳೆ ದಿವಸ ವಿಶೇಷವಾಗಿ ಸೂರ್ಯೋದಯ 6 ಗಂಟೆಗೆ, ಸೂರ್ಯ ಅಸ್ತ ಸಾಯಂಕಾಲ 6 ಗಂಟೆ 58 ನಿಮಿಷಕ್ಕೆ ಸೂರ್ಯ ಅಸ್ತ. ಈಗ ಪೂಜೆಗೆ ಸಮಯವನ್ನು ಹೇಳಿಬಿಡ್ತೀನಿ. ನಾಳೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ 4 ಗಂಟೆ 10 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ. ಮುಂದೆ ಅಷ್ಟು ಬೆಳಗ್ಗೆ ಆಗದೇ ಇದ್ದರೆ ಇನ್ನೊಂದು ಶುಭ ಮುಹೂರ್ತಗಳವ. ನಾಳೆ 5 ಗಂಟೆ 45 ನಿಮಿಷದಿಂದ 7 ಗಂಟೆ 28 ನಿಮಿಷ. ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ನಂತರ ಇನ್ನೂ ಒಂದು
ಅಷ್ಟು ಬೆಳಗ್ಗೆ ಆಗೋದಿಲ್ಲ, ಎಲ್ಲ ಕೆಲಸ ಮುಗಿಸಿ ನಾವು ಪೂಜೆಯನ್ನು ಮಾಡಬೇಕು ಅಂತಿದ್ರೆ ಅಮೃತ ಕಾಲ ಅಂತ ಹೇಳ್ತೇವೆ. 7 ಗಂಟೆ 25 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೆ ಕೂಡ ನಮಗೆ ಒಳ್ಳೆಯದು. ಇನ್ನು ಅಷ್ಟು ಬೆಳಗ್ಗೆ ಆಗೋದೂ ಇಲ್ಲ ಅಂತ ಅನ್ನೋರು 10 ಗಂಟೆ 48 ನಿಮಿಷದಿಂದ 12 ಗಂಟೆ 28 ನಿಮಿಷ ತನಕ ಪೂಜೆಯನ್ನು ಮಾಡ್ಬೋದು. ಇನ್ನು ಚಂದ್ರಬಲವನ್ನು ನೋಡುವಂಥ ಸಮಯ, ಕುಂಭರಾಶಿಯಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾ ಇದ್ದಾಗ ವಿಶೇಷವಾಗಿ ಮೇಷರಾಶಿ, ವೃಷಭ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ಧನುರಾಶಿ ಮತ್ತು ಕುಂಭರಾಶಿಗೆ ಚಂದ್ರಬಲ ಪೂರ್ಣಾದ. ಕರ್ಕ ರಾಶಿಗೆ ನಾಳೆ ದಿವಸ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಬರೋದ್ರಿಂದ ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ತೊಂದರೆ ಆಗಿರ್ಬೋದು. ಈ ರೀತಿಯಾಗಿ ಕರ್ಕ ರಾಶಿಯವರಿಗೆ ನಾಳೆ ಯಾವುದೇ ಬಲ ಇರುವುದಿಲ್ಲ. ಅದಕ್ಕಾಗಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ, ಶುಭ ವಸ್ತುಗಳ ಖರೀದಿ ಆಗಲಿ, ಮಹತ್ವದ ಕಾರ್ಯವನ್ನು ಮಾಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಕರ್ಕ ರಾಶಿಯಲ್ಲಿ ಬರುವಂಥ ಪುನರ್ವಸು ಕೊನೆಯ ಅಂತಿಮ ಒಂದು ಪಾದ ಅಂದರೆ 4ನೇ ಪಾದ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಇವರಿಗೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಅಷ್ಟೊಂದು ನಾಳೆ ದಿವಸ ಅಷ್ಟಮ ಚಂದ್ರ ಅಂತ ಹೇಳ್ತೀವಿ, ಅಷ್ಟೊಂದು ಶುಭ ಅಲ್ಲ ಅಂಥೇಳಿ. ಇನ್ನು ತಾರಾಬಲವನ್ನು ಹೇಳ್ತೀನಿ. ಅಶ್ವಿನಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಫಲ್ಗುಣಿ, ಚಿತ್ರ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ ಮತ್ತು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ತಾರಾಬಲ ಅಂತ ಹೇಳ್ತೀವಿ. ನಕ್ಷತ್ರಗಳ ಬಲ ಇದ್ದಾಗ ಮಾತ್ರ ಆ ನಕ್ಷತ್ರಗಳಿಗೆ ಬಲ ಇರಬೇಕು. ಆಗ ನಾವು ನಮ್ಮ ನಕ್ಷತ್ರಗಳಿಗೆ ಬಲ ಇದ್ದಾಗ ನಾವು ಮಾಡಿದಂಥ ಕೆಲಸಗಳು ಯಶಸ್ಸು ಸಿಗ್ತದೆ. ಆದರೆ ಚಂದ್ರಬಲ ಇರಬೇಕು, ತಾರಾಬಲ ಇರಬೇಕು, ಎರಡೂ ಇದ್ದಾಗಲೇ ಬಹಳಷ್ಟು ಒಳ್ಳೆಯದು. ಇನ್ನು ನಾಳೆ ದಿವಸ ವಿಶೇಷವಾಗಿ ಯಾರು ಹೋಮ ಹವನ ಮಾಡಿಸ್ತಾ ಇದ್ದೀರಿ, ನಾಳೆ ಅಗ್ನಿವಾಸ ಆಕಾಶದಲ್ಲಿ ಅದ 12ರಿಂದ 15 ನಿಮಿಷದವರೆಗೆ. ನಂತರ ಪಾತಾಳದಲ್ಲಿರೋದ್ರಿಂದ ಅಗ್ನಿವಾಸ ಭೂಮಿ ಮೇಲೆ ಇರುವುದಿಲ್ಲ. ಅದಕ್ಕಾಗಿ ಹೋಮ ಹವನಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ. ಇನ್ನು ನಾಳೆ ಉತ್ತರ ದಿಕ್ಕಿನಲ್ಲಿ ದಿಕ್ಶೂಲ ಇರೋದರಿಂದ ಯಾವುದೇ ಮಹತ್ವದ ಕೆಲಸಗಳಾಗಲಿ, ಪ್ರಯಾಣ ಆಗಲಿ ಉತ್ತರ ದಿಕ್ಕಿಗೆ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲವೇ ಅಲ್ಲ ಅಂಥೇಳಿ. ಇನ್ನು ನಕ್ಷತ್ರ ಶೂಲ ಕೂಡ ದಕ್ಷಿಣ ದಿಕ್ಕಿಗದ. ಅದಕ್ಕಾಗಿ ಉತ್ತರ ಮತ್ತು ದಕ್ಷಿಣ ದಿಕ್ಕು ಒಳ್ಳೆಯದಲ್ಲ ನಾಳೆ ದಿವಸ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಚಂದ್ರವಾಸ ಆದ. ಪಶ್ಚಿಮದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡೋದಾದರೆ ಪಶ್ಚಿಮ ದಿಕ್ಕಾಗಿರ್ಬೋದು, ಪೂರ್ವ ದಿಕ್ಕಾಗಿರ್ಬೋದು ಒಳ್ಳೆಯದು ಅಂತಲೇ ಹೇಳ್ತೇನೆ. ಈ ರೀತಿ ನಾಳೆಯ ಪಂಚಾಂಗವನ್ನು ಅಧ್ಯಯನ ಮಾಡಿ ತಿಳಿಸ್ಕೊಟ್ಟೀನಿ. ಯಾಕೆ ಹೇಳ್ತೀನಿ ಅಂದರೆ ಸಮಯ ಅನ್ನೋದು ಬಹಳಷ್ಟು ಮುಖ್ಯ ಮನುಷ್ಯನಿಗೆ. ನಾವು ಒಳ್ಳೆಯ ಸಮಯದಲ್ಲಿ ಮಾಡಿದಂಥ ಕಾರ್ಯಗಳು ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ನಮ್ಮ ಒಂದು ನಕ್ಷತ್ರಗಳಿಗಾಗಿರ್ಬೋದು, ನಮ್ಮ ರಾಶಿಗೆ ಬಲ ಇಲ್ಲದಾಗ ಮಾಡಿದಂಥ ಕೆಲಸಗಳು ಮದುವೆನೇ ಆಗಿರಲಿ, ಏನೇ ಆಗಿರಲಿ, ಆ ಯಾವ ಕಾರ್ಯಗಳು ನಮಗೆ ಶುಭವನ್ನು ಉಂಟು ಮಾಡುವುದಿಲ್ಲ. ಅದಕ್ಕಾಗಿ ನಾವು ಯಾವುದೇ ಸಮಯವನ್ನು ಸರಿಯಾಗಿ ಅಧ್ಯಯನ ಮಾಡಿ ಕೈಗೊಂಡಂಥ ಕೆಲಸಗಳು ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ಇನ್ನು ನಾಳೆ ರಾಹುಕಾಲ 12 ಗಂಟೆ 28 ನಿಮಿಷ ಮಧ್ಯಾಹ್ನ, 12 ಗಂಟೆ 28 ನಿಮಿಷದಿಂದ 2 ಗಂಟೆ 8 ನಿಮಿಷದವರೆಗೆ ಮಧ್ಯಾಹ್ನ ಸಮಯದಲ್ಲಿ ರಾಹುಕಾಲ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡ್ರಿ. ಮತ್ತು ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 26 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ ಯಮಗಂಡ ಕಾಲದಲ್ಲಿ ಪ್ರಯಾಣವನ್ನು ಮಾಡೋದ್ರಿಂದ ನಮಗೆ ಅಶುಭ ಫಲಗಳು ಆಗಿರ್ಬೋದು ಸಿಗ್ತದೆ. ಮಾನಸಿಕವಾಗಿ ಅನಾರೋಗ್ಯ ಆಗಿರ್ಬೋದು, ಮಾನಸಿಕ ನೆಮ್ಮದಿ ಕಡಿಮೆಗಳಾಗಿರ್ಬೋದು. ಈ ರೀತಿಯಾಗಿ ಯಮಗಂಡ ಕಾಲದಲ್ಲಿ ಪ್ರಯಾಣವನ್ನು ನಿಷಿದ್ಧ ಅಂತ ಹೇಳ್ತಾರೆ. ಅದಕ್ಕಾಗಿ ಯಮಗಂಡ ಕಾಲದಲ್ಲಿ ಪ್ರಯಾಣ ಬೇಡ. ಈ ರೀತಿಯಾಗಿ ಪೂರ್ಣ ವಿವರವಾಗಿ ಪಂಚಾಂಗವನ್ನು ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಇನ್ನೊಂದು ವಿಷಯ ಅಂತಂದರೆ 1-2 ದಿವಸ ಮಧ್ಯದಲ್ಲಿ ನಾನು ಪಂಚಾಂಗವನ್ನು ಹಾಕಲಿಕ್ಕೆ ಆಗಲಿಲ್ಲ, ಕಾರಣ ನಾನು ಪ್ರಯಾಣದಲ್ಲಿ ಇದ್ದೆ. ಅದಕ್ಕಾಗಿ ಮತ್ತೆ ಈ ಪಂಚಾಂಗವನ್ನು ಮುಂದುವರಿಸ್ತೀನಿ.